ಹರೇ ರಾಮ. ಎಲ್ರಿಗೂ ನಮಸ್ಕಾರ. ನಾನು ಗೀತಾ ಸ್ವಾಮಿ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ನಾನು ಅರಿಶಿನ ಎಲೆಯಲ್ಲಿ ಮಾಡುವಂತಹ ಸಿಹಿ ಕಡಬನ್ನು ಮಾಡಿ ತೋರಿಸ್ತೀನಿ. ಇದು ನಮ್ಮೂರಲ್ಲಿ ಮಾಡುವಂತಹ ಒಂದು ಸ್ವೀಟ್ ತಿಂಡಿ. ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಅರಿಶಿನ ಎಲೆಯನ್ನು ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ ಆಲ್ರೆಡಿ ಅಕ್ಕಿಯನ್ನು ಬೀಸಿಟ್ಕೊಂಡಿದ್ದೀನಿ. ಇದಕ್ಕೆ ಏನೂ ಹಾಕಿಲ್ಲ, ಪ್ಲೇನ್ ಅಕ್ಕಿ ಇದು. ಉಪ್ಪು ತಗೊಂಡಿದ್ದೀನಿ, ಸ್ವಲ್ಪ ಉಪ್ಪು, ಹಾಗೆ ಬೆಲ್ಲ ತಗೊಂಡಿದ್ದೀನಿ, ಕಾಯಿ ತುರಿ ತಗೊಂಡಿದ್ದೀನಿ. ನೀವು ಸ್ಟೀಲ್ ಪಾತ್ರೆ ಬೇಕಿದ್ರೂ ತಗೋಬಹುದು, ಇಲ್ಲ ಈ ಥರ ಬಾಣಲಿ ಬೇಕಾದರೂ ತಗೋಬಹುದು. ಇದಕ್ಕೆ ನಾನು 1 ಲೋಟದಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಸಿಹಿಗೆ ಬೇಕಾದಷ್ಟು ಬೆಲ್ಲನ ಹಾಕ್ಕೋತಾ ಇದ್ದೀನಿ. ನಿಮಗೆ ಜಾಸ್ತಿ ಸಿಹಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೊಳ್ಳಿ. ಕಮ್ಮಿ ಸ್ವೀಟ್ ತಿಂತೀರಾ ಅಂದರೆ ಸ್ವಲ್ಪ ಕಮ್ಮಿ ಸ್ವೀಟ್ ಹಾಕ್ಕೊಳ್ಳಿ. ನಮಗೆ ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಸ್ವೀಟನ್ನು ಬೆಲ್ಲನ ಹಾಕ್ಕೋತೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಬೆಲ್ಲನ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ನೀರಲ್ಲಿ. ಈಗ ಬೆಲ್ಲ ನೀರಲ್ಲಿ ಕರಗಿದೆ, ಹಾಗೆ ಬಿಸಿನೂ ಬಂದಿದೆ. ನಾನು ಇವಾಗ ರುಬ್ಬಿಟ್ಟುಕೊಂಡಿರುವಂತಹ ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ತೀನಿ. ಇದಕ್ಕೆ ಸೇರಿಸ್ಬಿಟ್ಟು ಗಂಟಿಲ್ಲದಂತೆ ಚೆನ್ನಾಗಿ ನೀವು ಕಾಸ್ಕೋಬೇಕು. ಇದನ್ನು ಈ ಥರ ತಿರುಗ್ತಾ ಇರಿ, ಇಲ್ಲಾಂದರೆ ಅದು ಅಡಿ ಹತ್ಕೊಂಡ್ಬಿಡತ್ತೆ. ಇವಾಗ ಸ್ವಲ್ಪ ಸ್ವಲ್ಪನೇ ಆಗ್ತಾ ಬರ್ತಾ ಇದೆ. ಇವಾಗ ಚೆನ್ನಾಗಿ ಅದನ್ನು ತಿರುಗಬೇಕು, ಇಲ್ಲಾಂದರೆ ಗಂಟಾಗ್ಬಿಡತ್ತೆ. ಸಪೋಸ್ ಏನಾದರೂ ಗಂಟಾಯಿತು ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ನೀರು ಕಮ್ಮಿ ಆದ್ರೂ ಗಂಟಾಗ್ಬಿಡತ್ತೆ. ಇವಾಗ ನಾನು ಇದನ್ನು ಚೆನ್ನಾಗಿ ಈ ಥರ ತಿರುಗಿಸ್ತೀನಿ. ನೀವು ಈ ಥರ ಕೈ ಬಿಡದೇನೆ ಚೆನ್ನಾಗಿ ಈ ಥರ ತಿರುಗಿಸ್ಬೇಕು. ನೋಡಿ, ಇದು ಆಗ್ತಾ ಬರ್ತಾ ಇದೆ. ಸಪೋಸ್ ಇದು ಗಂಟೆ ಆಯಿತು ಅಂದರೆ ನಾನು ಸ್ವಲ್ಪ ನೀರನ್ನು ಸೇರಿಸ್ಬೇಕು. ಬೆಂಕಿಯನ್ನು ಸ್ವಲ್ಪ ನೀವು ಸಣ್ಣ ಮಾಡ್ಕೊಳ್ಳಿ. ನಾನು ನೀರೇನು ಆ್ಯಡ್ ಮಾಡ್ಕೊಂಡಿಲ್ಲ, ಇದೇನು ಗಂಟೆ ಆಗಿಲ್ಲ. ಚೆನ್ನಾಗಿ ಈ ಥರ ತಿರುಗ್ತಾ ಇರಿ. ಇವಾಗ ಆಗಿದೆ ಇದು. ಇವಾಗ ನಾನು ಬೆಂಕಿಯನ್ನು ಬಂದ್ ಮಾಡ್ತೀನಿ. ನೋಡಿ, ಈ ಥರ ದಪ್ಪ ಆಗತ್ತೆ. ಈ ಥರ ಹಿಟ್ಟನ್ನು ಮಾಡ್ಕೋಬೇಕು. ಈ ಹಿಟ್ಟಿಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ನಾನು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋತೀನಿ. ಇದು ಸಹ ಅಷ್ಟೇ, ಇದು ಪ್ಲೇನ್ ಅಕ್ಕಿ ಹಿಟ್ಟು. ಇದಕ್ಕೇನು ನಾನು ಮಿಕ್ಸ್ ಮಾಡಿಲ್ಲ. 1-2 ಸೌಟನ್ನು ಹಾಕ್ಕೋತೀನಿ, ಜಾಸ್ತಿ ಏನೂ ಹಾಕಲ್ಲ. ನೀವು 1 ಲೋಟ ಅಕ್ಕಿ ತೊಗೊಂಡ್ರೆ 80% ಅಕ್ಕಿನ ನೀವು ಈ ಥರ ಬೆಲ್ಲದ ನೀರಲ್ಲಿ ಕಾಸ್ಕೋಬೇಕು. ಮತ್ತೊಂದು 20% ಅಕ್ಕಿ ಹಿಟ್ಟಿರುತ್ತಲ್ಲ, ಅದನ್ನು ಈ ಥರ ಆಮೇಲೆ ಹಾಕಬೇಕು. ಹಾಕಿಬಿಟ್ಟು ಇದಕ್ಕೆ ನಾನು ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ತುಂಬ ದಪ್ಪ ಆಯಿತು ಅಂದರೆ 1 ಸ್ಪೂನ್ ನೀರು ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಇವಾಗ ಇದು ರೆಡಿಯಾಗಿದೆ. ತುಂಬ ತೆಳ್ಳಗೆ ಮಾಡ್ಕೋಬೇಡಿ. ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ನೀವು ಎಲೆಗೆ ಸ್ಪ್ರೆಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನೋಡಿ, ಇಷ್ಟು ದಪ್ಪ ಇರಲಿ, ಇದು ಏನೂ ತೊಂದರೆ ಇಲ್ಲ. ಒಂದು ಇಡ್ಲಿ ಪಾತ್ರೆಗೆ ಇಷ್ಟು ನೀರು ಹಾಕ್ಬಿಟ್ಟು ನೀವು ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಇದು ಚೆನ್ನಾಗಿ ಬಿಸಿ ಬರೋಷ್ಟೊತ್ತಿಗೆ ನಾನು ಬೇರೆ ಪ್ರಿಪ್ರೇಷನನ್ನು ಮಾಡ್ಕೋತೀನಿ. ತೆಂಗಿನ ತುರಿ ತಗೊಂಡಿದ್ನಲ್ವ, ಈ ತೆಂಗಿನ ತುರಿಗೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋತೀನಿ. ಕಾಯಿ ಬೆಲ್ಲ ಮಾಡ್ಕೋತೀನಿ.
ಇವಾಗ ಇದು ರೆಡಿಯಾಗಿದೆ. ಕಾಯಿ ಮತ್ತು ಬೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ನಾನೇನು ಏಲಕ್ಕಿ ಏನೂ ಹಾಕಿಲ್ಲ. ನಿಮಗೆ ಸಪೋಸ್ ಏಲಕ್ಕಿ ಎಲ್ಲ ಬೇಕು ಅಂದರೆ ನೀವು ಹಾಕ್ಕೋಬೋದು, ನಾನೇನೂ ಹಾಕಿಲ್ಲ. ಅರಿಶಿನ ಎಲೆಯನ್ನು ತೊಗೊಂಡ್ಬಿಟ್ಟು, ಅರಿಶಿನ ಎಲೆ ಬ್ಯಾಕ್ ಸೈಡು ನಾವು ಮಾಡ್ತೀವಿ, ಈ ಫ್ರಂಟ್ ಸೈಡ್ ಮಾಡಲ್ಲ. ಅರಿಶಿನ ಎಲೆ ಬ್ಯಾಕ್ ಸೈಡ್ಗೆ ಸ್ವಲ್ಪ ಹಿಟ್ಟನ್ನು ಈ ಥರ ತೊಗೊಂಡ್ಬಿಟ್ಟು ಈ ಥರ ಹಿಂಗೆ ಹಾಕ್ಕೋಬೇಕು. ಈ ಥರ ಸ್ಪ್ರೆಡ್ ಮಾಡಿ, ಎಲೆ ಎಷ್ಟು ದೊಡ್ಡಿದೆ ಅಷ್ಟು ನೀವು ಮಾಡ್ಬೋದು. ಮಿಡಲಲ್ಲಿ ತುಂಬ ದಪ್ಪಕ್ಕೇನು ಮಾಡೋದು ಬೇಡ, ಸ್ವಲ್ಪ ತೆಳ್ಳಗೆ ಮಾಡಿ. ಹಾಗೆ ಮಿಡಲಲ್ಲಿ ಈ ಕಾಯಿ ಬೆಲ್ಲ ಮಾಡ್ಕೊಂಡಿದ್ದೀನಲ್ವ, ಇದನ್ನು ಈ ಥರ ಹಾಕಬೇಕು. ಈ ಥರ ಹಾಕ್ಬಿಟ್ಟು ಇದನ್ನು ಈ ಥರ ಹೀಗೆ ಮಡಿಸ್ಕೋಬೇಕು. ಇದನ್ನು ನಾವು ಇವಾಗ ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ಬೇಯಿಸ್ಕೋಬೇಕು. ನಾನು ಒಂದ್ಸಲ ಇದೆಲ್ಲ ಮಾಡ್ಕೊಂಬಿಟ್ಟು ನಿಮಗೆ ಆಮೇಲೆ ತೋರಿಸ್ತೀನಿ. ಇವಾಗ ಇಲ್ಲಿ ಇಡ್ಲಿ ಪಾತ್ರೆ ಬಿಸಿ ಆಗ್ತಾ ಇದೆ. ಹಾಗೆ ನಾನು ಇಲ್ಲಿ ಎಲ್ಲ ಕಡುಬನ್ನು ಎಲೆಯಲ್ಲಿ ಹಾಕಿಬಿಟ್ಟು ರೆಡಿ ಮಾಡ್ಕೊಂಡಿಟ್ಟಿದ್ದೀನಿ. ಇದನ್ನು ಇವಾಗ ಈ ಇಡ್ಲಿ ಪಾತ್ರೆಗೆ ಹಾಕಬೇಕು. ನಾನು ನಿಮಗೆ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಇದನ್ನು ಹಾಕೋವಾಗ ನೀವು ಸ್ವಲ್ಪ ಇದು ಆಲ್ರೆಡಿ ಬಿಸಿ ಉಗಿ ಬರ್ತಾ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಫ್ಲೇಮನ್ನು ಕಮ್ಮಿ ಮಾಡ್ಕೊಂಬಿಡಿ, ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಈ ಥರ ಇಡ್ತಾ ಹೋಗಬೇಕು. ಇವಾಗ ಇಡ್ಲಿ ಪಾತ್ರೆಯಲ್ಲಿ ಎಲ್ಲ ಕಡುಬನ್ನು ನಾನು ಎಲ್ಲ ಕಡುಬನ್ನು ಹಾಕಿದ್ದೀನಿ. ಹಾಗೆ ಇವಾಗ ಫ್ಲೇಮನ್ನು ದೊಡ್ಡದು ಮಾಡ್ತೀನಿ, ಫ್ಲೇಮ್ ಜಾಸ್ತಿ ಮಾಡಿಬಿಟ್ಟು ಹಾಗೆ ಇದನ್ನು ಕವರ್ ಮಾಡ್ತೀನಿ. ಇದನ್ನು ಇವಾಗ ಮಿನಿಮಮ್ ಹಾಫ್ ಆನ್ ಅವರ್ ನಾನು ಬೇಯಿಸ್ಕೊತೀನಿ. ಇದು ಇವಾಗ ಆಗಿದೆ, ಎಲೆ ಬಿಟ್ಕೊಂಡು ಬರ್ತಾ ಇದೆ ಅಂದರೆ ಬೆಂದಿದೆ ಅಂತ ಅರ್ಥ. ತಣ್ಣಗಾದ್ಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ. ಇದನ್ನು ನೀವು ತಣ್ಣಗೆ ಬೇಕಾದರೂ ತಿನ್ಬೋದು, ಬಿಸಿ ಬಿಸಿ ಆಗಬೇಕಾದ್ರೂ ತಿನ್ಬೋದು. ತುಪ್ಪ ಹಾಕ್ಕೊಂಬಿಟ್ಟು ತಿಂದರೆ ಇದು ತುಂಬ ರುಚಿಯಾಗಿರುತ್ತೆ. ಇದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.